ನಾನು ಇಷ್ಟು ಕೆಲಸ ಮಾಡಿದ್ದೀನಲ್ಲ, ನನ್ಗೆ ಯಾರು ಒಂಥರ ಇಲ್ ಟ್ರೀಟ್ ಮಾಡಿರೋದು ಅಥವಾ ನನ್ನ ಹತ್ರ ಕೆಟ್ಟದಾಗ ಬಿಹೇವ್ ಮಾಡಿರೋದು ಯಾವ ಆರ್ಟಿಸ್ಟು ಐ ಹ್ಯಾವ್ ನೆವರ್ ಕಮ್ ಅಕ್ರಾಸ್ ಎನಿಬಡಿ. ಲೈಕ್ ಇಟ್ ವಾಸ್ ನಾಟ್ ನನ್ಗೆ ಇವತ್ತು ನಾನು ಜೂನಿಯರ್ ಆರ್ಟಿಸ್ಟ್ ಹೇಳಿ ನನಗೆ ಅವಮಾನ ಏನಿಲ್ಲ. ಬಿಕಾಸ್ ಐ ವಾಸ್ ಕ್ಲೀನ್. ನಾನು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾನು ತಪ್ಪು ಕೆಲಸ ಮಾಡಿದ್ರೆ ಅದು ತಪ್ಪು ಕೆಲಸ, ಕಳ್ತನ ಮಾಡಿದ್ರೆ ಅಥವಾ ಇನ್ನೊಂದು ಕೆಲಸ ಮಾಡಿದ್ರೆ ತಪ್ಪು. ಐ ವಾಸ್ ವರ್ಕಿಂಗ್ ಡೇ ಆ್ಯಂಡ್ ನೈಟ್. ಜೂನಿಯರ್ ಆರ್ಟಿಸ್ಟ್ ಇಸ್ ನಾಟ್ ಅ ಈಸಿ ಜಾಬ್. ನೀವು ಬಿಸಿಲಲ್ಲಿ ನಿಂತ್ಕೋಬೇಕು ಅಂದರೆ ಲಿಟ್ರಲಿ ನೀವು ಬಿಸಿಲಲ್ಲಿ ನಿಂತ್ಕೊಂಡ್ಲೇಬೇಕು. ಇವತ್ತು ಐ ಟರ್ನ್ ಬ್ಯಾಕ್. ಇವತ್ತು ನನ್ನ ಮಕ್ಳಿಗೆ ಹೇಳ್ತೀನಿ, ಸಿ ಮೈ ಜರ್ನಿ ವಾಸ್ ಲೈಕ್ ದಿಸ್. ₹1 ಸ್ಪೆಂಡ್ ಮಾಡಬೇಕಾದ್ರೆ ಯೋಚನೆ ಮಾಡ್ಬಿಟ್ಟು ಮಾಡಿ. ಇಟ್ಸ್ ನಾಟ್ ಈಸಿ ಟು ಅರ್ನ್ ಅಂತ. ಮದುವೆ ಇನ್ 2 days ಇದೆ ನನಗೆ ಮುಕ್ತ ಇದು ಮಾಡಿದ್ರು. 2004 ವಿ ಮೆಟ್. ಸೊ ಅಷ್ಟೊತ್ತಿಗಾಗಲೇ ಅವ್ರ ಮನೇಲಿ ಹುಡುಕ್ತಾ ಇದ್ರು. ಸೊ ಸಮ್ಹೌ ವಿ ಬಿಕೇಮ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ಹಂಗೆ ವಿ ಗಾಟ್. ಮನೇಲಿ ತೊಂದರೆ ಆಗಲಿಲ್ಲ? ಮನೇಲಿ ತೊಂದರೆ ಆಯಿತು ಸ್ವಲ್ಪ. ನೂರೊಂದು ನೆನಪು. ಈಶ್ವರಿ ಮಾಡಿದೆ, ಗಣೇಶ್ ಅವ್ರ ಪೇರು, ಎಸ್ ನಾರಾಯಣ್ ಅವ್ರು. ಗಣೇಶ್ ಅವ್ರದ್ದು ಫಸ್ಟ್ ಸೀರಿಯಲ್ ಅದು. ಅಂದ್ರೆ ಅದಕ್ಕೆ ಮುಂಚೆ ಅವ್ರು ಟಿವಿ ಶೋ ಇದ್ ಮಾಡ್ತಾ ಇದ್ರು, ಕಾಮಿಡಿ ಟೈಮ್ ಮಾಡ್ತಾ ಇದ್ರು. ಅದಾದ್ಮೇಲೆ ಅವ್ರು ಫಸ್ಟ್ ಬಂದಿದೆ ಎಸ್ ನಾರಾಯಣ್ ಸರ್ ಅವ್ರದ್ದು ಇದು ಈಶ್ವರಿ ಸೀರಿಯಲ್. ಹೇಗಿತ್ತು ಅವತ್ತು ನೀವು ನೋಡಿದ? ಚೆನ್ನಾಗಿತ್ತು. ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು ಎಲ್ಲಾನು. ಗಣೇಶ್ ವಾಸ್ ಟೂ ಜೋವಿಯಲ್. ಅವ್ರು ಇಲ್ಲಾಂದ್ರೆ ಸೆಟ್ ಒಂಥರ ಬೋರ್. ಸೊ ಆಕ್ಚುಲಿ ಫಸ್ಟ್ ಟೈಮ್ ಅಂದ್ರೆ ನಾವು ಅವ್ರ ಫಸ್ಟ್ ಸೀರಿಯಲ್, ಬಟ್ ಅಷ್ಟಲ್ಲಾಗ್ಲೇ ನಾನು 2-3 ಸೀರಿಯಲ್ ಮಾಡ್ಬಿಟ್ಟಿದ್ದೆ. ಅವತ್ತು ಏನೋ ಒಂದು ಫಸ್ಟ್ ಟೈಮ್ ನಂದು ಅವ್ರದ್ದು ಶಾರ್ಟ್ ಇದ್ದಾಗ ಏನೋ ಯಾರು ಇಂಟ್ರೊಡ್ಯೂಸು ಮಾಡ್ಕೊಡ್ಲಿಲ್ಲ. ಸೊ ನನ್ನ ಪಾಡಿಗೆ ನಾನಿದ್ದೆ. ಶಾರ್ಟ್ ನಿಮ್ಮ ಲೈನ್ಸ್ ನೀವು ನೋಡ್ಕೊಳ್ಳಿ ಅಂತಂದ್ರೆ ಅವ್ರು ಕೊಟ್ಟರು. ಸೊ ವಿ ಹ್ಯಾಡ್ ಟು ಕಮ್ ಟುಗೆದರ್. ಅವರು ಗೊತ್ತಿಲ್ಲ, ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅನ್ಸುತ್ತೆ ನಾನು ಹೋಗಿ ಮಾತಾಡಲಿ. ಅದೇನೋ ಗೊತ್ತಿಲ್ಲ ಅಥವಾ ಅದೇನು ಅನ್ಸುತ್ತೋ ಅವರೇ ಬಂದ್ಬಿಟ್ಟು, ಹಾಯ್ ನಾನು ಗಣೇಶ್, ನೀವಂತೂ ಮಾತಾಡಿಸ್ಲಿಲ್ಲ, ನಾನೇ ಮಾತಾಡಿಸ್ತಾ ಇದ್ದೀನಿ ನಿಮ್ಮ ಹತ್ರ ಅಂತ. ಸೊ ಅವಾಗಿಂದ ಈಸ್ ಅ ವೆರಿ ನೈಸ್ ಪರ್ಸನ್. ತುಂಬ ಪ್ರೊಟೆಕ್ಟಿವ್. ಅಂದರೆ ಅದು ನಾವು ಯೂನಿವರ್ಸಿಟಿ ಒಳಗಡೆ ಶೂಟಿಂಗ್ ನಡೀತಾ ಇದ್ದಿದ್ದು. ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ನನ್ನ ಹಸ್ಬೆಂಡ್ ಕಾರ್ ಕೊಡಿಸಿದ್ರು, ಯಾಕಂದರೆ ಇದು ಮದುವೆ ಆದಮೇಲೆ. ಸೊ ಅಂದರೆ 6:30ಗೆ ಕಾರ್ ಬಂದ್ಬಿಡ್ತಾ ಇತ್ತು. ನಾವೇ ಹೋದ್ರೆ ಸ್ವಲ್ಪ ಲೇಟಾಗಿ ಹೋಗ್ಬೋದಲ್ಲ, ಆಮೇಲೆ ಪ್ಯಾಕಪ್ ಆಗಿದ ತಕ್ಷಣ ಮನೆಗೆ ಬರ್ಬೋದು ಅಂತ. ಅವಾಗ ಯೂಸ್ ಟು ಮೆಸೇಜ್, ರೀಚ್ ಆದ್ಯಾ ಮನೆಗೆ ಅಂತ. ನನಗೆ ಅಲ್ಲ, ಆಲ್ ಕೋ ಆರ್ಟಿಸ್ಟ್. ಈಸ್ ಸಚ್ ಅ ಸ್ವೀಟ್ ಕನ್ಸರ್ನ್ ಪರ್ಸನ್. ಈಸ್ ಲೈಕ್ ದಟ್. ಆಮೇಲೆ ಅಲ್ಲೂ ಸ್ವಲ್ಪ ಒಂದ್ಸತಿ ಪ್ರೊಡಕ್ಷನ್ ಅವರು ಒಂದು ಹುಡುಗ, ಮೇಕಪ್ ಟಚಪ್ ಹುಡುಗ, ಒಂದ್ಸತಿ ಫೋನ್ ಎತ್ಕೊಂಡ್ಬಿಟ್ಟಿದೆ. ಯಾಕಂದರೆ ಶಾರ್ಟ್ ನಡಿಬೇಕಾದ್ರೆ ಇವಾಗ ಫೋನ್ ಹಿಂಗೆ ಕೊಟ್ಬಿಟ್ಟಿರ್ತೀವಿ. ಸೊ ಆಮೇಲೆ ಕೇಳಿದ್ರೆ, ಇಲ್ಲ ಮೇಡಮ್ ನೀವು ನನಗೆ ಫೋನೇ ಕೊಟ್ಟಿಲ್ಲ. ನಾನು ಅಂದರೆ ನಿನ್ನ ಕೈಲೇ ಕೊಟ್ಟನಲ್ಲಪ್ಪ. ಇಲ್ಲ ಕೊಟ್ಟಿಲ್ಲ. ಅಂದರೆ ನಾನು ಫುಲ್ ಅಳ್ತಾ ಇದ್ದೆ, ತುಂಬ ಅಳ್ತಾ ಇದ್ದೆ. ಏನು ಮಾಡೋದು ಗೊತ್ತಿಲ್ಲ. ಆಮೇಲೆ ನಂದು ಗಣೇಶ್ದು ಸೀನ್ ಇರ್ಬೇಕಾದ್ರೆ ಅವತ್ತು ಪೂರ್ತಿ ಯಾರೂ ನನ್ನ ಜೊತೆ ಗರ್ಲ್ಸ್ ಇರ್ತಾ ಇರಲಿಲ್ಲ. ಬರೀ ನಮ್ಮದೇ ಸೀನ್ ಇರ್ತಾಯಿತ್ತು. 5 to 6 ಸೀನ್ ಇಟ್ಬಿಡ್ತಾ ಇದ್ರು, ಹಸ್ಬೆಂಡ್ ವೈಫ್ ಸೀನ್. ಬಟ್ ಇವ್ರದ್ದು ಡೇಟ್ ಸಿಗ್ತಾ ಇರಲಿಲ್ಲ ಅಂತ. ಆಮೇಲೆ ಸಮ್ಹೌ ಈ ಗಾಟ್ ಟು ನೋ. ಅಂದರೆ ಅದು ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಕರ್ಕೊಂಡೋಗಿ ದೂರದಲ್ಲಿ ನೋಡಿ ನಾನು ಅಳ್ತಾ ಇದ್ದೆ. ಜೋರಾಗಿ ಒಂದು ಹೊಡೆದ್ರು ಅವನಿಗೆ. ಅಂದರೆ ಚಿಕ್ಕ ಹುಡುಗ, ತುಂಬ ಸುಳ್ಳು ಹೇಳ್ತಾ. ಅದಕ್ಕೆ ಅವ್ರ ಕೋಪ ಬಂದ್ಬಿಡ್ತು. ಮತ್ತು ಅವ್ರಿಗೆ ದಿನ ದುಡ್ಡು ಕೊಡ್ತಾ ಇದ್ರಂತೆ. ದಿನ ಅವ್ರಿಗೆ ಹೋಗ್ಬೇಕಾದ್ರೆ ಬರೋದಕ್ಕೆ ನೀನು ಅವ್ರ ದುಡ್ಡು, ನಾನು ನಿಂಗೆ ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನೀನು ಯಾಕೆ ಈ ಕೆಲಸ ಮಾಡಿದೆ ಅಂತ ಅವ್ರಿಗೆ ಅದು ಬೇಜಾರಾಗಿ ಹೊಡೆದ್ಬಿಟ್ಟು ಆಮೇಲೆ ಅವರೇ ಕೊಟ್ಬಿಟ್ಟು ಸಾರಿ ಕೇಳು ಅಂತ ಎಲ್ಲ. ಸೊ ಆ ಥರದ್ದು ಸೋ ಮೆನಿ. ಬಟ್ ಏನೋ ಗೊತ್ತಿಲ್ಲ, ಫಾರ್ಚುನೇಟ್ಲಿ ನಾನು ಇಷ್ಟು ಕೆಲಸ ಮಾಡಿದ್ದೀನಲ್ಲ, ನನಗೆ ಯಾರು ಒಂಥರ ಇಲ್ ಟ್ರೀಟ್ ಮಾಡಿರೋದು ಅಥವಾ ನನ್ನ ಹತ್ರ ಕೆಟ್ಟದಾಗ ಬಿಹೇವ್ ಮಾಡಿರೋದು ಯಾವ ಆರ್ಟಿಸ್ಟು ಐ ಹ್ಯಾವ್ ನೆವರ್ ಕಮ್ ಅಕ್ರಾಸ್ ಎನಿಬಡಿ ಲೈಕ್ ದಟ್. ಎಸ್ ನಾರಾಯಣ್ ಅವರು ಇವರು ನಾರಾಯಣ್ ಸರ್ ಬರ್ತಾ ಇರ್ಲಿಲ್ಲ. ಇವ್ರು ಆರ್ ಚಂದ್ರು, ತಾಜ್ ಮಹಲ್ ಡೈರೆಕ್ಟರ್. ಅವರು ರೈಟಿಂಗ್ ಅಲ್ಲಿ ಇದ್ರು. ಶಿಡ್ಲಘಟ್ಟ ಶ್ರೀನಿವಾಸ್ ಅವರು ಡೈರೆಕ್ಟರ್. ಓಕೆ. ನಾರಾಯಣ್ ಸರ್ ಬರ್ತಿದ್ದು ಅಪರೂಪ, ಬರ್ತಾ ಇರ್ಲಿಲ್ಲ. ಬಟ್ ಅವ್ರದ್ದು ಎಲ್ಲ ಒಂದು ಇದು ಕ್ಲಾಸ್ ಇರ್ತಾ ಇತ್ತು, ಮದುವೆ ಆಗಿದ ತಕ್ಷಣ ಸೀರೆ ಹಾಕೋಬೇಕು ಆ ಥರ. ಅದೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ರು, ಇಲ್ಲ ಚೂಡಿದಾರ್ ಎಲ್ಲ ಹಾಕ್ಸ್ಬೇಡಿ, ಸೀರೆನೇ ಹಾಕೋಬೇಕು. ಒಂದೊಂದು ಥರ. ಆ್ಯಂಡ್ ಇವಾಗ ನೀವು ಅಂದರೆ ಒಂದು ಸಹ ಕಲಾವಿದರಾಗಿ ನಿಮ್ಮ ವೃತ್ತಿ ಪ್ರಾರಂಭ ಮಾಡಿ ಧಾರಾವಾಹಿಗಳಲ್ಲಿ ನೀವು ಅಭಿನಯಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರಿ, ನಾಯಕಿ ಸ್ಥಾನ ಬಂತು, ಜನಗಳು ಗುರ್ತಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಮ್ಮ ವನಿತಾ ಅವರು ಅಂತ. ಆ ಮೂಮೆಂಟು ನಿಮ್ಮ ತಾಯಿಯವರಿಗೆ ಅಥವಾ ನಿಮ್ಮ ಸಿಸ್ಟರ್ಸ್ಗೆ ಎಷ್ಟು ಖುಷಿ? ತುಂಬ ಖುಷಿ. ಯಾಕಂದರೆ ನಾನು ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿ ನಂಗೆ ಸಡನ್ನಾಗಿ ಬ್ರೇಕ್ ಸಿಕ್ಕಿದಾಗ ನಾನು ಅದಕ್ಕೆ ಮತ್ತೆ ವಾಪಸ್ ಹೋಗಲಿಲ್ಲ. ಯಾಕೆ ಹೋಗಲಿ? ಇಟ್ ವಾಸ್ ನಾಟ್ ನನಗೆ ಇವತ್ತು ನಾನು ಜೂನಿಯರ್ ಆರ್ಟಿಸ್ಟ್ ಹೇಳಿ ನನಗೆ ಅವಮಾನ ಏನಿಲ್ಲ. ಬಿಕಾಸ್ ಐ ವಾಸ್ ಕ್ಲೀನ್. ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾನು ತಪ್ಪು ಕೆಲಸ ಮಾಡಿದ್ರೆ ಅದು ತಪ್ಪು ಕೆಲಸ, ಕಳ್ತನ ಮಾಡಿದ್ರೆ ಅಥವಾ ಇನ್ನೊಂದು ಕೆಲಸ ಮಾಡಿದ್ರೆ ತಪ್ಪು. ಐ ವಾಸ್ ವರ್ಕಿಂಗ್ ಡೇ ಆ್ಯಂಡ್ ನೈಟ್. ಜೂನಿಯರ್ ಆರ್ಟಿಸ್ಟ್ ಇಸ್ ನಾಟ್ ಅ ಈಸಿ ಜಾಬ್. ನೀವು ಬೆಳಗ್ಗೆಯಿಂದ
ಆ ಹೀರೋ ಹೀರೋಯಿನ್ ಸೀನ್ ಮುಗಿಸೋವರೆಗೂ ನೀವು ಬಿಸಿಲಲ್ಲಿ ನಿಂತ್ಕೋಬೇಕು ಅಂದರೆ ಲಿಟ್ರಲಿ ನೀವು ಬಿಸಿಲಲ್ಲಿ ನಿಂತ್ಕೊಳ್ಳೇಬೇಕು, ನಿಮ್ಗೇನು ಆಪ್ಷನ್ ಇಲ್ಲ ಅಲ್ಲಿ. ಅದಾದಮೇಲೆ ಐ ಕೇಮ್ ಇನ್ ಟು ಸೀರಿಯಲ್. ಬಟ್ ಇವತ್ತು ಐ ಟರ್ನ್ ಬ್ಯಾಕ್. ಇವತ್ತು ನನ್ನ ಮಕ್ಳಿಗೆ ಹೇಳ್ತೀನಿ, ಸಿ ಮೈ ಜರ್ನಿ ವಾಸ್ ಲೈಕ್ ದಿಸ್. ₹1 ಸ್ಪೆಂಡ್ ಮಾಡಬೇಕಾದ್ರೂ ಯೋಚನೆ ಮಾಡ್ಬಿಟ್ಟು ಮಾಡಿ, ಇಟ್ಸ್ ನಾಟ್ ಈಸಿ ಟು ಅರ್ನ್ ಅಂತ. ಆ ಥರ ನನಗೇನು ಬೇಜಾರಿಲ್ಲ. ಗಣೇಶ್ಗೂ ಗೊತ್ತು, ನಾನು ಅವಾಗ್ಲೂ ಅಷ್ಟೇ ಐ ಕೇಮ್, ನನ್ನ ಜೊತೆ ಕೆಲಸ ಮಾಡಿದ ಎಲ್ಲ ಆರ್ಟಿಸ್ಟ್ಗೂ ಗೊತ್ತು ಹೌ ಐ ಕೇಮ್ ಟು ದ ಇಂಡಸ್ಟ್ರಿ ಅಂತ. ಸೊ ಆ್ಯಂಡ್ ಐ ಲವ್ ವಾಟ್ ಐ ಡಿಡ್. ಅವಾಗ ನನಗೆ ಆ್ಯಕ್ಚುಲಿ ನನಗೆ ಇವಾಗ ನೀವು ಕೇಳ್ತಾ ಇದ್ದೀರಾ, ನನಗೆ ಹೇಳೋದಕ್ಕೆ ಬರ್ತಾ ಇಲ್ಲ, ಬಟ್ ಐ ಹ್ಯಾವ್ ಆ್ಯಕ್ಟೆಡ್ ಇನ್ ಸೋ ಮೆನಿ ಮೂವೀಸ್ ಇದರಲ್ಲೇ ಆ್ಯಸ್ ಅ ಫ್ರೆಂಡ್ ರೋಲ್ ಆಗಿರ್ಬೋದು, ಜೂನಿಯರ್ ಆರ್ಟಿಸ್ಟ್ ಆಗಲಿ. ಐ ಲವ್ ಮೈ ಪ್ರೊಫೆಷನ್. ಈವನ್ ನೌ ಐ ಲವ್ ಮೈ ಪ್ರೊಫೆಷನ್. ಗ್ರೇಟ್ ಗ್ರೇಟ್. ಅಕ್ಕ ಆಮೇಲೆ ಕಂಟಿನ್ಯೂ ಮಾಡಲಿಲ್ವಾ? ಇಲ್ಲ, ಅವಳು ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕಲ್ಲಿ ಅವಳು ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇದ್ಲು ಸೈಮಲ್ಟೇನಿಯಸ್ ಆಗಲಿ. ಶಿ ಗಾಟ್ ಅ ಜಾಬ್. ಸೊ ಅವಳು ಕೆಲಸಕ್ಕೆ ಹೋದ್ಲು, ನಾನು ಕಂಟಿನ್ಯೂ ಮಾಡಿದೆ. ಯಾಕಂದರೆ ಈ ಮೀನ್ ವೈಲೇ ನಾನು ಐ ಥಿಂಕ್ ನಾನು ಕನಕ ಮಾಡಿದಾಗ ಐ ಥಿಂಕ್ ಐ ವಾಸ್ 19 years ನನಗೆ ಕನಕ ಸಿಕ್ಕಿದಾಗ, 19-20. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ನಾನು ಸೀರಿಯಲ್ಸೇ ಬಂತು, ಸೀರಿಯಲ್ಸೇ ಮಾಡಿ ನಮ್ಮಮ್ಮಗೆ ತುಂಬ ಖುಷಿ, ತುಂಬ ಅಂದರೆ ತುಂಬ. ಅಂದರೆ ಔಟ್ ಸ್ಟೇಷನ್ ಹೋಗ್ದಾಗ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೆ. ಸವಿರುಚಿ ಮಾಡಿದೆ ETV ಅಲ್ಲಿ. ನಿತಿನ್ ಪರಿಚಯ? ಅವ್ರದ್ದೇನೆ. ಸೊ ಸವಿರುಚಿ ಯಾವುದೋ ಒಂದು 5-6 ಎಪಿಸೋಡ್ ಮಾಡಿದೆ. ಹಬ್ಬದ ಎಪಿಸೋಡ್ ಅರ್ಜೆಂಟ್ ಮಾಡಬೇಕಿತ್ತು. ಸವಿರುಚಿ ಮಾಡಿದಾಗ ಇಲ್ಲಿ ನಮಗೆ ಇದು ಸಿಗಲಿಲ್ಲ, ಸೆಟ್ ಸಿಗಲಿಲ್ಲ. ಅದಕ್ಕೆ ಅಲ್ಲೋಗಿ ಹೈದ್ರಾಬಾದ್ಗೆ ಹೋಗಿ ಶೂಟಿಂಗ್ ಮಾಡಿದಾಗ ಅವಾಗ ಐ ಯೂಸ್ ಟು ಅಕಂಪ್ನಿ ಮೈ ಮಾಮ್ ಓನ್ಲಿ. ಅಮ್ಮನೇ ಜೊತೆಲಿ ಬರ್ತಾ ಇದ್ದಿದ್ದು. ಸೊ ಅಲ್ಲಿ ಒಂದು 5 ದಿನ ಶೂಟಿಂಗ್ ಮಾಡಿದ್ವಿ, ಬ್ಯಾಕ್ ಟು ಬ್ಯಾಕ್ ಎಪಿಸೋಡ್ಸ್. ದೀಪಾವಳಿದು ಇನ್ನು ಯಾವುದ್ಯಾವುದು ಶೂಟಿಂಗ್ ಮಾಡಿ, ಅದನ್ನು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಸ್ ಎನ್ ಆಂಕರ್. ಅದು ಬೇರೆ ಸವಿರುಚಿ ಬಿಟ್ಟು ಬೇರೆ ಯಾವ್ದಾರು ಆಂಕರಿಂಗ್ ಮಾಡಿ? ಇಲ್ಲ, ಬಂತು. ಬಟ್ ನನಗೆ ಜಾಸ್ತಿ ನಂಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ದಿದ್ದು, ಬಿಕಾಸ್ ಇದರಲ್ಲಿ ಕಲಿಯೋದು ತುಂಬಾ ಇತ್ತು. ಇವಾಗ ನಾನು ಯಾವ ಜನ್ಮದ ಮೈತ್ರಿ ಮಾಡ್ಬೇಕಾದ್ರೆ ಅಲ್ಲಿ ಬರೀತಾ ಇದ್ದಿದ್ದು ಬಂದು ರಮೇಶ್ ಇಂದಿರಾ ಸರ್, ಆಮೇಲೆ ರಾಮ್ಜಿ, ಎಲ್ಲರೂ. ಸೊ ಎವ್ರಿ ಡೇ ಇಟ್ಸ್ ಲೈಕ್, ಇವಾಗ ರಮೇಶ್ ಸರ್ ಏನಾದರೂ ಬರೆದ್ರೆ ಅವರು ಬೆಳಗ್ಗೆ ಫೋನ್ ಮಾಡ್ತಾ ಇದ್ರು. ಫೋನ್ ಮಾಡಿಬಿಟ್ಟು ಇವತ್ತು ನಿಮ್ಗೆ ಈ ಥರ ಬರ್ತಾ ಇದೆ ವನಿತಾ. ಅವ್ರು ಹೆಂಗೆ ಅಂದರೆ ಅಲ್ಲಿ ಯಾವ ಜನ್ಮದ ಮೈತ್ರಿ ಇನ್ನೊಂದು ಏನಂದರೆ ನೋ ಗ್ಲಿಸರಿನ್. ಸುನೀಲ್ ಕುಮಾರ್ ಸಿಂಗ್ ಇಸ್ ಸೋ ಸ್ಟ್ರಿಕ್ಟ್, ನೋ ಗ್ಲಿಸರಿನ್. ಅವಳು ಪರವಾಗಿಲ್ಲ. ನನಗೆ ಇವತ್ತು ನೆನಪಿದೆ, ನಾನು ನಂದಗೋಕುಲ ಮಾಡಿ, ಕನಕ ಮಾಡಿ, ನಾನು ಯಾವ ಜನ್ಮದ ಮೈತ್ರಿಗೆ ಹೋದ್ರು ಐ ಟುಕ್ 25 ಟೇಕ್ಸ್. ಏನಕ್ಕೆ ಅಂದರೆ ಕಿಶೋರಿ ಬಲ್ಲಾಳ್ ಗೊತ್ತಲ್ಲ, ಅವರು ಅಜ್ಜಿ, ಅವರು ಮಗಳು ಸತ್ತೋಗಿರ್ತಾರೆ, ಸುಷ್ಮಾ ಕೇರಾವ್, ನೋಡ್ಕೊಂಡು ಅಳ್ತಾ ಇರ್ತಾರೆ. ನಾನು ಹಿಂದೆಯಿಂದ ಹೋಗಿ ಹಗ್ ಮಾಡ್ಕೋಬೇಕು. ಅವ್ರು ಕೂತ್ಕೊಂಡು ಫೋಟೋ ನೋಡಿ ಅಳ್ತಾ ಇರ್ತಾರೆ. ಹಗ್ ಮಾಡಿಕೊಂಡು ಹಂಗೇನೆ ಶಿಲ್ ಬಿ ಕ್ರೈಯಿಂಗ್, ಮಗಳನ್ನ ನೆನೆಸ್ಕೊಂಡು. ಆವಾಗ ಹೇಳ್ತಾರೆ ನೀನು ಅನಾಥೆ ಆಗೋದೆ ಅಂತೆಲ್ಲ. ಅವ್ರ ಜೊತೆ ನಾನು ಅಳಬೇಕು. ಒಂದೇ, ಅದು ನಗೋದು ಅಳೋದು ಒಂದೇ. ಆ್ಯಂಡ್ ಗ್ಲಿಸರಿನ್ ಇಲ್ಲ. ನನ್ನ ಸೆಕೆಂಡ್ ಡೇನೋ ಥರ್ಡ್ ಡೇನೋ ಶೂಟಿಂಗ್, ಪಾಪ ಎಲ್ಲರೂ ಥರ್ಮೋಕಾಲ್ ಇಟ್ಕೊಂಡು ನಿಂತಿದ್ದಾರೆ, ಬ್ರೇಕ್ ಕೊಡ್ತಾ ಇಲ್ಲ. ಸುನೀಲ್ ಇಲ್ಲ, ನೀನು ಅಳು ನೋಡಿ, ನೀನು ಲೇಟ್ ಮಾಡಿದ್ರೆ ಇವ್ರಿಗೆಲ್ಲ ಊಟ ಇಲ್ಲ ಅಂತ. ಅದು ಇನ್ನೊಂದು ಆ ಥರ ಅಷ್ಟು ನಮಗೆ ಕಲಿಯಕ್ಕೆ ಸಿಕ್ತು ಅವ್ರ ಹತ್ರ. ಆ್ಯಂಡ್ ಹಿ ಮೇಡ್ ಶ್ಯೂರ್ ದಟ್ ಐ ಶುಡ್ ಕ್ರೈ ವಿತೌಟ್ ಗ್ಲಿಸರಿನ್. ಆ್ಯಂಡ್ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಹಾಗೆ ಆ ಥರ ಎಲ್ಲ ಡಿಫ್ರೆಂಟ್ ಡೈರೆಕ್ಟರ್ಸ್ ಹತ್ರನೂ ವಿ ಹ್ಯಾಡ್ ವಾಟ್ ಸೋ ಮಚ್. ಆಮೇಲೆ ರಮೇಶ್ ಇಂದಿರಾ ಫೋನ್ ಮಾಡಿಬಿಟ್ಟು ಈ ಶಾರ್ಟ್ ಹಿಂಗಿರುತ್ತೆ, ಒಂದೇ ಟೇಕ್ ಇರುತ್ತೆ. ಅಂದರೆ ಕ್ಯಾಮ್ರಾ ನೀವು ಟ್ರಾಲಿ ಹಾಕಿರ್ತೀವಿ, ಕ್ಯಾಮ್ರಾ ಹಿಂಗೆ ಬರುತ್ತೆ. ಆ ಕ್ಯಾಮ್ರಾ ಫಸ್ಟ್ ಟೇಕ್ ಆಗಬೇಕಾದ್ರೆ ಯು ವಿಲ್ ನಾಟ್ ಕ್ರೈ. ನಿಮ್ಮ ಹತ್ರ ಬರಬೇಕಾದ್ರೆ ಒಂದೇ ಕಣ್ಣಲ್ಲಿ ಒಂದೇ ಡ್ರಾಪ್ ನೀರು ಬರಬೇಕು. ಆ ಥರ ಅಷ್ಟು ಪರ್ಟಿಕ್ಯುಲರ್ ಅವರು. ಎಲ್ಲ ಅವತ್ತಿನ ಟೆಲಿವಿಷನ್ ಮೇಕರ್ಸ್ ಹ್ಯಾಟ್ಸ್ ಆಫ್. ನೋಡಿ ಎಷ್ಟು ಡೀಟೇಲಿಂಗ್ ಅವ್ರು ನನ್ಗೆ ಈಗಲೂ ನೆನಪಿದೆ. ನಾನು ಇನ್ನೂ ಐ ವಾಸ್ ಗೆಟ್ಟಿಂಗ್ ರೆಡಿ ಅಟ್ ಹೋಮ್. ನಿಮ್ ಒಂದ್ ಕಣ್ಣಿಂದ ಅದು ಒಂದೇ ಡ್ರಾಪ್ ಬರಬೇಕು ವನಿತಾ, ಆ ಥರ. ಸೊ ಶುಡ್ ಮೇಕ್ ಶ್ಯೂರ್ ದಟ್ ಯೋರ್ ಗ್ಲಿಸರಿನ್ ಶುಡ್ ಬಿ ಹಿಯರ್ ಆನ್ ಡಾಟ್ ಅಂತ. ಸೊ ವಿ ಹ್ಯಾವ್ ವರ್ಕ್. ಇವತ್ತೂ ಈವನ್ ಇಫ್ ಯು ಗಿವ್ ಮಿ 2 pages ಆಫ್ ಡೈಲಾಗ್, ನಾನು ಡೆಲಿವರಿ ಮಾಡ್ತೀನಿ. ಬಿಕಾಸ್ ವಿ ವರ್ಕ್ ವಿತ್ ಸಚ್ ಗ್ರೇಟ್ ಲೆಜೆಂಡ್ಸ್. ಆ ಥರ ಸ್ಕೂಲ್ಗಳಲ್ಲಿ ತಯಾರಾಗಿದ್ದೀರಾ. ಗ್ರೇಟ್ ಹ್ಯಾಟ್ಸ್ ಆಫ್ ಟು ದ ಆಲ್ ಟೆಲಿವಿಷನ್ ಮೇಕರ್ಸ್. ಅವತ್ತಿನ ದಿವಸಗಳವ್ರಿಗೆ ಎಲ್ಲರಿಗೂ ನಮ್ಮ ಒಂದು ಸಾಷ್ಟಾಂಗ. ಆಮೇಲೆ ಅವಾಗ ನಾವು ಕೆಲಸ ಮಾಡ್ಬೇಕಾದ್ರೆ ಇಟ್ ವಾಸ್ ಓನ್ಲಿ ಚಂದನ, ETV ಅಂಡ್ ಉದಯ ಟಿವಿ. ಯಾವುದು ಕಲರ್ಸು, ಸುವರ್ಣ ಏನೂ ಇರಲಿಲ್ಲ ಅವಾಗ. ವೆರಿ ಸ್ಮಾಲ್. ಇದು ಮದುವೆ ಇನ್ 2 days ಇದೆ ಅನ್ನಂಗೆ ಮುಕ್ತ ಇದು ಮಾಡಿದ್ರು. ಆವಾಗ ರಘು ಸಮರ್ಥ ಅವರು ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ರು. ಮಾಡು ಅಂತ ನನಗೆ ಆಗಲಿಲ್ಲ. ಆಮೇಲೆ ಮುಕ್ತ ಮಾಡೋಕ್ಕೂ ಇನ್ನೊಂದು ಭಯ, ಸೀತಾರಾಮ್ ಸರ್ ಎಲ್ಲ ಕೇಳಿದ್ದೆ, ತುಂಬ ಸ್ಟ್ರಿಕ್ಟು ಅಂತ. ಅದು ಬೇರೆ ಒಂದು ಭಯ ಇತ್ತು. ಈ ವಾಸ್ ಲೈಕ್, ಇಲ್ಲ ನೀನು ಒಂದು ಎಪಿಸೋಡ್ ಇವಾಗ ಮಾಡಿಕೊಡು, ಆಮೇಲೆ ಮದುವೆ ಆದಮೇಲೆ ಮಾಡೋಣ. ಸಂಭವ ನನಗದು ಅದೇನೋ 2 ಸತಿ ನನಗೆ ಬಂತು ಅವ್ರ ಜೊತೆ ಇದು ಮಾಡೋಕ್ಕೆ. ಬಟ್ ಡೇಟ್ಸಿಂದನೋ ಏನೋ ನನಗೆ ಐ ಕುಡೆಂಟ್ ಡೂ, ಮಿಸ್ ಆಯಿತು.
ಈಗ ನಿಮಗೇನೆ ನಿಮ್ಮನ್ನ ನೋಡಿ ಪಾತ್ರಗಳಲ್ಲಿ ಜನ ಬಂದು ಮಾತಾಡಿಸಿದಾಗ ಎಷ್ಟು ಖುಷಿ ಆಗುತ್ತೆ? ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆ ನೀವು ಇವಾಗ್ಲೂ ಎಲ್ಲೋ ನಿಂತ್ಕೊಂಡು ಕಾಫಿ ಕುಡಿಬೇಕಾದ್ರೆ ಬರ್ತಾರೆ, ಮೇಡಮ್ ಯಾಕೆ ನೀವು ಮಾಡ್ತಾ ಇಲ್ಲ, ಯಾಕೆ ಸೀರಿಯಲ್ಸ್ ಮಾಡ್ತಾ ಇಲ್ಲ, ಮಾಡಿ ಅಂತ ಎಲ್ಲ ಈಗಲೂ ಅನ್ಸುತ್ತೆ ಮಾಡಬೇಕು ಅಂತ. ಬಟ್ ಸಮಥಿಂಗ್ ಇಫ್ ಐ ಗೆಟ್ ಸಮಥಿಂಗ್ ಗುಡ್, ಎಸ್ ಡೆಫಿನೆಟ್ಲಿ ಐ ಡು. ಮದುವೆ ಸಾರ್ ಹೆಸರೇನು, ಸಾರ್ ಹೇಗೆ ಪರಿಚಯ ಆಗಿದ್ದು? ಒಂದು ಇದರಲ್ಲಿ ಒಂದು ಹಿಂಗೆ ಆ್ಯಡ್ ಶೂಟ್ ಮಾಡ್ತಾ ಇದ್ವಿ. ಸೀರಿಯಲ್ಸ್ ಮಾಡೋವಾಗಲೇ ಯಾವುದೋ ಒಂದು ಆ್ಯಡ್ ಬಂತು. ಅವಾಗ ಶೂಟ್ ಮಾಡ್ಬೇಕಾದ್ರೆ ಅವ್ರು ಜಸ್ಟ್ ಅವ್ರ ಫ್ರೆಂಡ್ಸ್ ಜೊತೆ ಬಂದಿದ್ರು. ದೇರ್ ವಿ ಮೆಟ್, ತಲ್ಕಾಡಲ್ಲಿ ಮೀಟ್ ಆಗಿದ್ದು. ಓಕೆ. ಹಂಗೆ ಮೀಟ್ ಆಗಿ ಅವ್ರು ಅವಾಗ ಆಕ್ಸೆಂಚರಲ್ಲಿ ವರ್ಕ್ ಮಾಡ್ತಾ ಇದ್ರು. ಅವ್ರ ಹೆಸರು ಉಮೇಶ್. ಅದು ಯಾವ ಮದುವೆ ಆಗಿದೆ ಯಾವಾಗ? 2005. 2004 ವಿ ಮೆಟ್. ಓಕೆ. ಸೊ ಅಷ್ಟೊತ್ತಿಗಾಗಲೇ ಅವ್ರ ಮನೇಲಿ ಹುಡುಕ್ತಾ ಇದ್ರು. ಸೊ ಸಮ್ಹೌ ವಿ ಬಿಕೇಮ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ಹಂಗೆ ವಿ ಗಾಟ್. ಮನೇಲಿ ಏನು ತೊಂದರೆ ಆಗಲಿಲ್ಲ? ಮನೇಲಿ ತೊಂದರೆ ಆಯಿತು ಸ್ವಲ್ಪ, ಬಿಕಾಸ್ ನಾನು 22, ಹಿ ವಾಸ್ 30. ಸೊ ಇಬ್ರಿಗೂ 8 years ಡಿಫ್ರೆನ್ಸ್ ಇತ್ತು. ಅವ್ರ ಮನೇಲಿ ಸ್ವಲ್ಪ ಬೇಗ ಇಲ್ಲ ಮಾಡಬೇಕು, ಈ ವರ್ಷನೇ ಮಾಡಬೇಕು ಅನ್ನೋ ಥರ ಇತ್ತು. ನಮ್ಮ ಮನೇಲಿ ನಾನು ಇನ್ನೂ ಅವಾಗಷ್ಟೇ ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ನಾನು ಯೋಚನೆ ಬೇಡ ಅಂತ. ಸೊ ಆಮೇಲೆ ವಿ ಥಾಟ್ ಓಕೆ ಮದುವೆ ಆದಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ವಿ ಗಾಟ್ ಮ್ಯಾರಿಡ್ ಇನ್ 2005. ಸೊ ನಿಮ್ಮ ಅರೇಂಜ್ ಮ್ಯಾರೇಜ್. ಲವ್ ಕಮ್ ಅರೇಂಜ್ ಮ್ಯಾರೇಜ್. ಯಾ. ಸೊ ನಿಮಗೆ ಮದುವೆ ಆದ್ಮೇಲೆ ಆಕ್ಟ್ ಮಾಡಬಾರ್ದು ಇದು ಅದೆಲ್ಲ ಆ ಥರ ಏನೂ ಇಲ್ಲ. ನಮ್ಮ ಅತ್ತೆ ಮಾವ, ನನ್ನ ಹಸ್ಬೆಂಡು, ಇವತ್ತಿಗೂ ನನಗೆ ಏನೂ ರಿಸ್ಟ್ರಿಕ್ಷನ್ ಇಲ್ಲ. ಐ ಆಮ್ ವೆರಿ ಫಾರ್ಚುನೇಟ್. ನಾನು ಅವ್ರ ಫ್ಯಾಮಿಲಿ ನಾನು ಮದುವೆ ಆದೆ ಅಂತ ನನಗೆ ನಿಜವಾಗ್ಲೂ ಯಾವುದೇ ಥರ ರಿಸ್ಟ್ರಿಕ್ಷನ್ ಇಲ್ಲ, ಇನ್ಕ್ಲೂಡಿಂಗ್ ಮೈ ಫಾದರ್ ಇನ್ ಲಾ, ಮೈ ಮದರ್ ಇನ್ ಲಾ. ನಾನು ತುಂಬ ಫ್ರೀ ಆಗಿದ್ದೀನಿ. ಓಕೆ. ಎಲ್ಲ ಒಟ್ಟಿಗೆ ಇರೋದಾ? ಎಲ್ಲ ಒಟ್ಟಿಗೆ ಇದ್ದೀವಿ. ಅತ್ತೆ ಮಾವ. ಎಷ್ಟು ಜನ ಮಕ್ಕಳು? ಇಬ್ರು ಹೆಣ್ಮಕ್ಳು. ಏನು ಹೆಸರು ಮಕ್ಕಳು? ಮೋನಲ್ ದೊಡ್ಡವಳು, ಸೆಕೆಂಡ್ PUC, ಇವಾಗ ಬೋರ್ಡ್ ಎಕ್ಸಾಮ್ ಬರೀಬೇಕು. ಚಿಕ್ಕವಳು ಬಂದು ಚಾರ್ವಿ, 7th ಸ್ಟ್ಯಾಂಡರ್ಡ್. ಓಕೆ. ನನ್ನ ಹಸ್ಬೆಂಡ್ ಸಾಫ್ಟ್ವೇರ್ ಇಂಜಿನಿಯರ್. ಓಕೆ. ಇವಾಗ ಎಲ್ಲಿ ಕೆಲಸ ಮಾಡ್ತಾರೆ? ಅವ್ರು ಎನ್ಕೋರಲ್ಲಿ VP, ವೈಸ್ ಪ್ರೆಸಿಡೆಂಟ್. ಓ ನೈಸ್. ಹೇಗಿರುತ್ತೆ ಸಾಫ್ಟ್ವೇರ್ ಗಂಡನ ದಿನಚರಿ ಹೇಗಿರುತ್ತೆ? ಆಕ್ಚುಲಿ ಕೋವಿಡ್ ಬರಕ್ ಮುಂಚೆ ಅವ್ರಿಗೆ ಫುಲ್ ಕೆಲಸ ಇರ್ತಾ ಇತ್ತು, ಅಂದ್ರೆ ದಿನ ಹೋಗ್ಲೇಬೇಕಿತ್ತು. ಕೋವಿಡ್ ಬಂದ ಮೇಲೆ ಹೈಬ್ರಿಡ್ ಸ್ಟಾರ್ಟ್ ಆಯ್ತು, ವರ್ಕ್ ಫ್ರಮ್ ಹೋಮ್. ಅದು ನನಗೆ ತುಂಬಾ ಅಡ್ವಾಂಟೇಜ್ ಆಯ್ತು. ಬಿಕಾಸ್ ಆ ಟೈಮಲ್ಲೇ ಐ ಟುಕ್ ಅಪ್ ಮೇಕಪ್ ಕೆರಿಯರ್. ಹೇಗಿರುತ್ತೆ ಸಾಫ್ಟ್ವೇರ್ ಯಜಮಾನರ ಶ್ರೀಮತಿಗಳ ಪರವಾಗಿ ಕೇಳ್ತಾ ಇದ್ದೀನಿ. ಸ್ಟ್ರೆಸ್ ಅಂತೂ ಇರುತ್ತೆ. ಓಕೆ. ಬಿಕಾಸ್ ಅವ್ರದ್ದೆಲ್ಲ ಸ್ವಲ್ಪ ಹೈ ಪ್ರೊಫೈಲ್ ಪಾರ್ಟೀಸ್ ಎಲ್ಲ ಇರುತ್ತೆ. ವರ್ಕ್ ಪ್ರೆಷರ್ ಪಾಪ ತುಂಬಾ ಇರುತ್ತೆ. ಇವಾಗ ಅದು ವೆನ್ ಅ ಪರ್ಸನ್ ಈಸ್ ಇನ್ ಹೈ ಪೊಸಿಷನ್ ಅಲ್ವಾ, ಅದನ್ನೇ ಬಂದು ಅಪ್ಲೈ ಮಾಡ್ತಾರೆ ಮನೆ. VP ಅಂತಂದ್ರೆ ಏನು, ಆ ಬಾಸಿಸಮ್ ಅದೆಲ್ಲ ಇದೆ. ಆದ್ರೆ ನಾನ್ ಸ್ವಲ್ಪ ಕಂಟ್ರೋಲ್ಡ್. ಪಾಪ ಅವ್ರಗಳಿಗೆ ವರ್ಕ್ ಲೋಡ್ ಜಾಸ್ತಿ, ತುಂಬಾ ಅಂದ್ರೆ ಅವ್ರದ್ದು ಮುಂಚೆ ಟ್ರಾವೆಲಿಂಗು ಇತ್ತು ಜಾಸ್ತಿ. ಯೂಸ್ ಟು ಟ್ರಾವೆಲ್ ಅ ಲಾಟ್. 3 months 2 months US ಗೆ ಹೋಗ್ತಾ ಇದ್ರು. ಆ ಥರ ಈಗಿಲ್ಲ. ಈಗ ಲೈಕ್ ಮೋಸ್ಟ್ ಆಫ್ ದ ಟೈಮ್ ಮನೆ. ಫ್ಯಾಂಟಾಸ್ಟಿಕ್. ಮಾತಾಡ್ತಾ ಅಂದರೆ ನಿಮ್ಮ ತಾಯಿ ಬಗ್ಗೆ ನಾವು ಮಾತಾಡಿದ್ವಿ ಯಾವಾಗಲೇ. ಒನ್ ಆಫ್ ದ ಗ್ರೇಟ್ ಕ್ಯಾರೆಕ್ಟರ್ ಗೊತ್ತಿಲ್ಲ. ಯಾಕೆಂತಂದರೆ ಹೆಣ್ಣು ಮಕ್ಕಳನ್ನ ಬೆಳೆಸೋದಿದೆಯಲ್ಲ, ಯಾವ ಮಕ್ಕಳು ಬೆಳೆಸೋದು ಟಾಸ್ಕೇ, ಅದರಲ್ಲೂ ಹೆಣ್ಮಕ್ಳನ್ನ ಬೆಳೆಸೋದು ಒಂದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸೊ ಅಮ್ಮ ನಿಮ್ಮನ್ನು ಬೆಳೆಸಿರೋ ರೀತಿ ಬಗ್ಗೆ ನೀವೇನು ಹೇಳ್ತೀರಮ್ಮ? ಯಶ್ ಅವಾಗಷ್ಟೇ ಇವ್ರದ್ದು ನಾಗಾಭರಣ ಥಿಯೇಟರಿಂದ ಬಂದಿದ್ರು, ಬೆನಕಾಯಿಂದ ಬಂದಿದ್ರು. ರಾಧಿಕಾ ಇನ್ನೂ ಕಾಲೇಜು, ಮೌಂಟ್ ಕಾರ್ಮೆಲ್ ಕಾಲೇಜ್ಗೆ ಹೋಗ್ತಾ ಇದ್ದು, ಅಲ್ಲಿಂದ ಕರ್ಕೊಂಡ್ಬಂದಿದ್ದು ಅವಳನ್ನ ಆಡಿಷನ್ ಮಾಡಿಬಿಟ್ಟು. ಸೊ ಚಂದ್ರು, ಗಿರಿ ಆಲ್ಸೋ ವಾಸ್ ಇನ್ ಥಿಯೇಟರ್. ನಂದಿನಿ ಅವಾಗ ನಮಗೇನಂದ್ರೆ ನಂದಿನಿ ವಾಸ್ ಅ ಬಿಗ್ ಸ್ಟಾರ್. ಹೌದು. ಅವರು ನಂದಿನಿ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನಂದಿನಿ ಅಂದರೆ ಅವ್ರು ಒಂದು ಸೀನ್ ಪೇಪರ್ ಇಟ್ಕೊಂಡ್ಬಿಟ್ರೆ ನೋ ಇದೇನಿಲ್ಲ, ಡೈರೆಕ್ಟ್ ಟೇಕ್.